ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಕ್ಕನ ಮನೆಯಿಂದ ನಾನು ವಾಪಸ್ ಬಂದೆ ಅಂತಂದರೆ ಅಲ್ಲಿ ಯಾವುದೇ ಥರದ ವ್ಲಾಗ್ ಮಾಡೋದಕ್ಕೆ ಹೋಗಿರಲಿಲ್ಲ. ನಾನು ಆಗಿ ಬಂದೆ, ಏನೂ ವ್ಲಾಗ್ ಮಾಡಿಲ್ಲ. ಅಕ್ಕ ಸ್ವಲ್ಪ ವ್ಲಾಗ್ ಮಾಡಿದಾಳೆ ನಾನು ಹೋಗೋದು ಅಂತ. ನಿಶಾ ಬಂದಿಲ್ಲ, ನಿಶಾಳನ್ನ ಅಲ್ಲೇ ಬಿಟ್ಟು ನಾನು ಬಂದಿದ್ದೀನಿ. ಆಮೇಲೆ ಬೆಕ್ಕುಗಳಿಗೆ ನಾಯಿಗೆ ಅನ್ನ ಹಾಕೋತಿದ್ದೆ, ಅದು ಹಾಕಬೇಕು. ಅದಾದ ನಂತರ ನಾನು ಹೋಗಿ ಸ್ನಾನ ಮಾಡಬೇಕು ಅಂತ ಇದ್ದೀನಿ. ತಡೆಯೋಕ್ಕಾಗ್ತಿಲ್ಲ, ಅಷ್ಟೊಂದು ಶೆಕೆ ಆಗ್ತಾ ಇದೆ. ಪೇರಳೆ ಹಣ್ಣು ಸಿಕ್ತು, 5 ಏನೂ ಇತ್ತು, ಅದರಲ್ಲಿ 2 ಹಾಳಾಗಿದೆ, 1 ಹಾಗೆ ಬಿಟ್ಟೆ. ನಾನು ಇರಲಿಲ್ಲಲ್ಲ, ಸೊ ಇವರಲ್ಲಿ ಹೇಳೋದಕ್ಕೆ ಮರೆತು ಹೋಯಿತು. ನೋಡಿ, ತುಂಬ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ, ವಿದೌಟ್ ಕೆಮಿಕಲ್, ಏನೂ ಇಲ್ಲದೆ ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ಸೊ ಐ ಆಮ್ ಬ್ಲೆಸ್ಡ್. ಹಲೋ. ಸೊ ಒಬ್ಬರು ನನಗೆ ಕ್ವಶನ್ ಕೇಳಿದರು, ಏನು ಅಂತಂದರೆ ನಿಮ್ಮ ಮೇಕಪ್ ಸೆಟ್ ಎಲ್ಲ ತೋರಿಸಿ ಅಂತ. ಸೊ ನಾನು ಆಲ್ರೆಡಿ ಒಂದು ಸಲ ಮೇಕಪ್ ಸೆಟ್ ತೋರಿಸಿದ್ದೀನಿ, ನಾನು ಏನೆಲ್ಲ ಯೂಸ್ ಮಾಡ್ತೀನಿ ಅಂತ. ಆ್ಯಂಡ್ ಒಬ್ಬರು ಕೇಳಿದರು. ಸೊ ನಾನು ಯೂಸ್ ಮಾಡೋದು ಸನ್ಸ್ಕ್ರೀನ್ ಫಾಕ್ಸ್ಟೈಲ್ ಆ್ಯಂಡ್ ವ್ಯಾಸ್ಲಿನ್ ಅವ್ರದ್ದು ಲೈಟ್ ಮಾಯ್ಶ್ಚರೈಸರ್ ಕ್ರೀಮ್ ಯೂಸ್ ಮಾಡೋದು. ಆಮೇಲೆ ನಾನು ಯೂಸ್ ಮಾಡೋದು ಎಲ್ಲಾದರೂ ಹೊರಗಡೆ ಹೋಗಲಿಕ್ಕಿದ್ರೆ ಸ್ಪಿನ್ಸ್ ಅವರ ಬೇಬಿ ಕ್ರೀಮ್. ಅದಾದ ನಂತರ ಇದು ಫಿಟ್ ಮೀ ಅವ್ರದ್ದು. ಓಕೆ, ಸೊ ಇದು ಆಲ್ಮೋಸ್ಟ್ ಮುಗ್ದಿದೆ ನೋಡಿ. ಸೊ ಇದಿಷ್ಟೇ ನಾನು ಯೂಸ್ ಮಾಡೋದು, ಅದು ಬಿಟ್ಟರೆ ಬೇರೆ ಯಾವುದು ಯೂಸ್ ಮಾಡಲ್ಲ. ಇವಾಗ ನನ್ನ ಮುಖಕ್ಕೆ ಏನೂ ಹಾಕಿಲ್ಲ, ಏನು ಅಂದರೆ ಏನೂ ಹಾಕಿಲ್ಲ. ಗಂಟೆ 1 ಆಗ್ತಾಯಿದ್ರು. ನನಗನ್ನಿಸ್ತು ಅವರೊಮ್ಮೆ ಕೇಳಿದಾರಲ್ಲ ಅಂತ, ಅದಕ್ಕೋಸ್ಕರ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದು ಇದು ಕ್ಲೌಡ್ ಸಾಫ್ಟ್ ಲೈಟ್ ಮಾಯ್ಶ್ಚರೈಸರ್ ಕ್ರೀಮ್, ಇದು ನನಗೆ ತುಂಬ ಇಷ್ಟ. ಇದಿಲ್ಲ ಅಂದರೆ ನಾನು ಇನ್ನೊಂದು ಯೂಸ್ ಮಾಡ್ತೀನಿ, ಅದು ಪಾನ್ಸ್ ಅವ್ರದ್ದು ಲೈಟ್ ಜೆಲ್, ಆ್ಯಂಡ್ ತುಂಬ ಚೆನ್ನಾಗಿದೆ. ಇದು ಕೂಡ ತುಂಬ ಚೆನ್ನಾಗಿದೆ. ಸ್ವಲ್ಪ ಹೆಚ್ಚೇನು ಯೂಸ್ ಮಾಡೋದಿಲ್ಲ, ಬಟ್ ಅದಾದ ನಂತರ ನಾನು ಯೂಸ್ ಮಾಡೋದು ಫಾಕ್ಸ್ಟೈಲ್ ಅವ್ರದ್ದು. ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್. ಆ್ಯಂಡ್ ಇದು ಆಲ್ ಸ್ಕಿನ್ ಟೈಪ್, ಯಾರು ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು. ಬಟ್ ಸ್ಟಿಲ್ ನೋಡಿ, ತುಂಬ ಸೆನ್ಸಿಟಿವ್ ಇದ್ದವರಿಗೆ ಆಗೋದಿಲ್ಲ. ಕೆಲವರಿಗೆ ಫ್ರೆಗ್ರೆನ್ಸ್ ಏನಿದೆ ನೋಡಿ ಅದು ಆಗಲ್ಲ. ಸೊ ಅಂಥವರು ಫ್ರೆಗ್ರೆನ್ಸ್ ಇಲ್ಲದೇ ಇರುವಂತಹ ಒಂದು ಸನ್ಸ್ಕ್ರೀನನ್ನು ಯೂಸ್ ಮಾಡ್ಬೋದು. ಬಟ್ ಫಾಕ್ಸ್ಟೈಲಲ್ಲಿ ಇಲ್ಲ ಅಂತ ಅನಿಸುತ್ತೆ ಆ ಥರ. ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್. ಆ್ಯಂಡ್ ಸನ್ಸ್ಕ್ರೀನ್ SPF 50 ಇದೆ, ಗೋಲ್ಡನ್ ಅವರ್. ರಿಯಲಿ ಇದನ್ನು ಹಾಕಿಬಿಟ್ಟು ಬೀಚಿಗೆ ಕೂಡ ಹೋಗಿದ್ವಿ, ಇದನ್ನು ಹಾಕಿಬಿಟ್ಟು ಮದುವೆ ಕೂಡ ಹೋಗಿದ್ವಿ. ಇಟ್ಸ್ ರಿಯಲಿ ನೈಸ್. ಮೊನಿಷಾ ಅಕ್ಕ ಅವ್ರಿಗೆಲ್ರಿಗೂ ತುಂಬ ಇಷ್ಟ ಆಯಿತು ಇದು. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅವರಂದರು ವಾವ್ ಚೆನ್ನಾಗಿದೆ ಅಂತ ಹೇಳಿದರು. ಆ್ಯಂಡ್ ಅವ್ರಿಗೆ ತುಂಬ ಇಷ್ಟ ಆಯಿತು ಇದು ಕೂಡ. ಸೊ ಇದು ನನ್ನ ಸೆಕೆಂಡ್ ಟೈಮ್ ಪರ್ಚೇಸ್. ಐ ರಿಯಲಿ ಲೈಕ್, ನಂಗೆ ತುಂಬ ಇಷ್ಟ ಇದೆ. ಕಲರ್ ಕೂಡ ವೈಟ್ ಅಲ್ಲ, ಒಂಥರ ಯೆಲ್ಲೋ ಇರುತ್ತೆ ನೋಡಿ, ಆ ಥರ. ಈಗ ನಾನು ತೋರಿಸಿದರೆ ನಿಮ್ಗೆ ಕಾಣೋದಿಲ್ಲ ಅಂತ ಅನಿಸುತ್ತೆ, ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಅಂತ ಅನಿಸುತ್ತೆ. ಎನಿವೇಸ್, ಬಟ್ ಜಾಸ್ತಿ ಹಾಕಿದರೆ ಒಳ್ಳೆಯದು. ಇದು ಸ್ವಲ್ಪ ನಿಮಗೆ ಶೈನ್ ಕೊಡುತ್ತೆ ನಿಮ್ಮ ಮುಖ. ಓಕೆ, ಆ್ಯಂಡ್ ನನಗೆ ಶೈನ್ ಅಂದರೆ ತುಂಬ ಇಷ್ಟ. ಲೈಕ್ ಶಿಮರಿ ಟೈಪ್ ಎಲ್ಲ ಏನಿದೆ ನೋಡಿ, ಅದು ನಂಗೆ ತುಂಬ ಇಷ್ಟ. ಸೊ ಹೈಲೈಟರ್ ಇರ್ಬೋದು. ಸೊ ಎಲ್ಲ ಪ್ರಾಡಕ್ಟಲ್ಲಿ ನನಗೆ ತುಂಬ ಇಷ್ಟ ಅಂತಂದರೆ ಹೈಲೈಟ್ ಆಗೋದು ನಂಗೆ ತುಂಬ ಇಷ್ಟ. ಲೈಕ್ ಮೂಗಿಗಿರ್ಬೋದು, ಇಲ್ಲಿಗಿರ್ಬೋದಲ್ಲ. ಸೊ ನೋಡಿ, ಇದು ಇವಾಗ ನಾನು ಹಾಕಿದೆ. ಮನೇಲಿ ಇರಬೇಕಾದ್ರೆ ಇಷ್ಟೇ ಹಾಕೋದು, ನಾನು ಹೆಚ್ಚು ಏನು ಹಾಕೋದಿಲ್ಲ. ಬಟ್ ಹಾಕಿದರೆ ತುಂಬ ಒಳ್ಳೆಯದು. ಓಕೆ, ಸೊ ಮೊದಲು ನಾನು ಸನ್ಸ್ಕ್ರೀನ್ ಹಾಕ್ತಾ ಇರಲಿಲ್ಲ, ಬಟ್ ಇತ್ತೀಚೆಗೆ ಹಾಕೋದಕ್ಕೆ ಶುರು ಮಾಡಿದ್ದೀನಿ. ನೋಡಿ, ಇಷ್ಟೇ, ಬೇರೆ ಏನೂ ಇಲ್ಲ. ಮನೇಲಿ ಇರಬೇಕಾದ್ರೆ ಇಷ್ಟೇ ಹಾಕ್ಕೊಳ್ತೀನಿ. ದಾಟ್ಸ್ ಇಟ್. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಎಲ್ಲಾದರೂ ಹೊರಗಡೆ ಹೋಗಬೇಕಿದ್ರೆ ಮಾತ್ರ ನಾನು BB ಕ್ರೀಮ್ ಎಲ್ಲ ಹಾಕ್ಕೊಳ್ತೀನಿ. ಇವಾಗ ಇಷ್ಟೇ, ಬೇರೆ ಏನೂ ಹಾಕೋದಿಲ್ಲ. ಓಕೆ, ಸೊ ಇನ್ನೊಂದು ಪ್ರಾಡಕ್ಟ್ ನಾನು ಹಾಕ್ಕೊಳ್ತೀನಿ. ಯಾವುದು ಅಂತಂದರೆ, ನನ್ನಲ್ಲಿ 2 ಇದೆ, ಅದು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಒಂದು ಆ್ಯಕ್ಚುಲಿ ಇದು ಲಿಪ್ ಬಾಮ್. ಓಕೆ, ಸೊ ಇದು ಲಿಪ್ ಬಾಮ್, ಆ್ಯಂಡ್ ಇಲ್ಲಿ ಟಿಂಟ್ ಇಟ್ ಅಂತ ಬರೆದಿದ್ದಾರೆ. ಚೆನ್ನಾಗಿದೆ ಇದು. ಇದನ್ನು ನೀವು ರಾತ್ರಿಗೆ ಹಚ್ಚಿಬಿಟ್ಟು ರಾತ್ರಿಗೆ ಹಾಕಿ ನೀವು ಮಲಗಿದ ನಂತರ ಬೆಳಿಗ್ಗೆ ನಿಮ್ಮ ಲಿಪ್ಸ್ ಏನಿದೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಒಂದ್ಸಲ ಟ್ರೈ ಮಾಡ್ತೀನಿ ನೋಡಿ. ಇದು 2 ಇದೆ, 2 ತೊಗೊಂಡಿದ್ದೀನಿ. ಒಂದು ಈ ಕಲರ್, ಇದನ್ನ ಆಲ್ರೆಡಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇನ್ನೊಂದಿದು ಹೆಚ್ಚು ಯೂಸ್ ಮಾಡೋದು ಮನೇಲಿರಬೇಕಾದ್ರೆ ನಾನು ಈ ಕಲರ್. ನೋಡೋದಕ್ಕೂ 2 ಒಂದೇ ಥರ ಇದೆ ಅಂತ ಅನಿಸುತ್ತೆ, ಬಟ್ ನನಗಿದು ತುಂಬ ಇಷ್ಟ.
ಬಟ್ಟರ್ ಥರ ಅಪ್ಲೈ ಆಗುತ್ತೆ. ಹೆಲೋ ಎವ್ರಿವನ್, ಗುಡ್ ಈವ್ನಿಂಗ್. ಐ ಥಿಂಕ್ ಬೆಳಿಗ್ಗೆಯಿಂದ ನಾನು ವೀಡಿಯೋ ಮತ್ತೆ ಕಂಟಿನ್ಯೂ ಮಾಡೇ ಇರಲಿಲ್ಲ. ಇವಾಗ ಈವ್ನಿಂಗಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ನಾನು ಈ ಒಂದು ಟೀ ಶರ್ಟ್ ಏನಿದೆ ನೋಡಿ, ಇದು ಮೊನಿಷಳ್ದು. ಮೊನಿಷ ಇವಾಗಲ್ಲ, ಐ ಥಿಂಕ್ ಅವಳು ಫಸ್ಟ್ ಇಯರಲ್ಲಿ ಇರಬೇಕಾದ್ರೆ ಏನೋ ಬಿಟ್ಟು ಹೋಗಿರೋದು ಅಂತ ಅನಿಸುತ್ತೆ. ಅದ ನಂತರ ಇದನ್ನ ಹಾಕಿರಲಿಲ್ಲ. ಮೊನ್ನೆ ಅವಳೊಮ್ಮೆ ಬಂದಿದ್ಲು ನೋಡಿ, ಆವಾಗ ಅವಳು ಹಾಕ್ಕೊಂಡಿದ್ಲು. ನಂತರ ಇದನ್ನ ಹಾಗೆ ನಾನು ತೆಗೆದಿಟ್ಟಿದ್ದೆ. ಇವಾಗ ನನ್ನಲ್ಲಿ ಹಾಕೋದಕ್ಕೆ ಒಂದೇ ಒಂದು ಟೀ ಶರ್ಟ್ ಇಲ್ಲ ಅಂತಂದರೆ ಎಲ್ಲ ಒಗೆಯೋದಕ್ಕೆ ಹಾಕಿದ್ದೆ. ಇಲ್ಲಿಂದ ಅಕ್ಕನ ಮನೆಗೆ ಹೋದೆಲ್ಲ ಎಲ್ಲ ಹಾಗೇ ಇತ್ತು, ಅರ್ಧ ತೆಗೆಯೋದು ಹಾಕೋದು ಹಾಗೇ ಇತ್ತು. ನಾನು ಒಗ್ದಿರಲಿಲ್ಲ. ಇವತ್ತು ಎಲ್ಲ ಒಗ್ದೆ, ಸೊ ಹಾಗಾಗಿ ಮೊನಿಷಳ ಬಟ್ಟೆ ಹಾಕ್ಕೊಂಡಿದ್ದೀನಿ, ಟೀ ಶರ್ಟ್ ಹಾಕ್ಕೊಂಡಿದ್ದೀನಿ. ಹಾಗೆ ಹಿಂದಿನ ವ್ಲಾಗಲ್ಲಿ ನನ್ನ ಅಕ್ಕ ಕೂಡ ಸ್ವಲ್ಪ ವೀಡಿಯೋ ಶೂಟ್ ಮಾಡಿಟ್ಟಿದ್ಲು. ಬಟ್ ಅದನ್ನ ಅವಳಿಗೆ ಥ್ಯಾಂಕ್ ಯು ಹೇಳಿದಕ್ಕೆ ನನಗೆ ಮರೆತು ಹೋಯಿತು. ನಾನು ತಮ್ಮನಿಗೆ ಥ್ಯಾಂಕ್ ಯು ಹೇಳಿದ್ದೆ, ಬಟ್ ಅಕ್ಕನಿಗೆ ಹೇಳಿರಲಿಲ್ಲ. ಸೊ ಆ ವಿಡಿಯೋ ಕಳಿಸೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಆ್ಯಂಡ್ ಅವಳ ಚಾನಲನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಹಾಗೆ ಇವತ್ತೊಂದು ಸಂಜೆ ಶಾಪ್ ಮಾಡೋದಕ್ಕೆ ಹೋಗೋದಿದೆ. ಬಟ್ಟೆ ಶಾಪಿಂಗ್ ಅಲ್ಲ ಇದು, ಅಂತಂದರೆ ನಮಗೆ ಗ್ಲಾಸ್ ಬೇಕಿತ್ತು. ಇವಾಗ ಯಾರಾದರೂ ಗೆಸ್ಟ್ ಎಲ್ಲ ಬಂದರೆ ಗ್ಲಾಸಲ್ಲಿ ಜ್ಯೂಸ್ ಎಲ್ಲ ಹಾಕಿ ಕೊಡ್ತಾರಲ್ಲ ನೋಡಿ, ಆ ಗ್ಲಾಸ್ ಬರುತ್ತಲ್ಲ, ಸೊ ಅದು ಬೇಕಿತ್ತು. ನಮ್ಮಲ್ಲಿ ಇಲ್ಲ, ಎಲ್ಲವೂ ಒಡೆದು ಹೋಗಿದೆ. ಒಂದು ನನ್ನ ಕೈಯಿಂದ ಬಿದ್ದು, ಇನ್ನೊಂದು ನನ್ನ ಹಸ್ಬೆಂಡ್ ಕೈಯಿಂದ, ನಿಶಾಳ್ ಕೈಯಿಂದ. ಸೊ ಹಾಗಾಗಿ ಇವತ್ತು ಅನಿಸ್ತು ಹೋಗಿ ತೊಗೊಂಡು ಬರೋಣ ಅಂತ. ಸೊ ಗೊತ್ತಿಲ್ಲ, ಕನ್ಫರ್ಮ್ ಗೊತ್ತಿಲ್ಲ, ಬಟ್ ನಿನ್ನೆ ಇವರು ಹೇಳಿದರು ನೀನು ಹೊರಡ್ಕೊಂಡು ಬಾ ಮತ್ತೆ ಹೋಗಿ ತೊಗೊಂಡು ಬರೋಣ ಅಂತ. ಸೊ ನೋಡೋಣ ಹೇಗಿರುತ್ತೆ ಅಂತ. ಬನ್ನಿ ಇವಾಗ ಗಿಡಗಳಿಗೆ ನೀರು ಹಾಕೋಣ. ಓಕೆ ಫ್ರೆಂಡ್ಸ್, ನಾನು ನಿಮಗೆ ಹೇಳಿದ್ದೆ ಅಲ್ವಾ ನಮಗೆ ಸ್ವಲ್ಪ ಶಾಪಿಂಗ್ ಮಾಡಲಿಕ್ಕಿದೆ ಅಂತ. ಅದು ನಾನು ನಿನ್ನೆ ಹೇಳಿರೋದು. ನಿನ್ನೆ ಇವರು ತುಂಬ ಲೇಟಾಗಿ ಬಂದಿತ್ತು, ಹಾಗೆ ಶಾಪಿಗೆ ಹೋಗ್ಲಿಕ್ಕೆ ಆಗಿರಲಿಲ್ಲ. ಇವಾಗ ಹೋಗ್ತಾ ಇದ್ದೀವಿ. ಇವಾಗ ಫೋನ್ ಮಾಡಿ ಕರೆದ್ರು ಬೇಗ ರೆಡಿ ಆಗು ಅಂತ. ಸೊ ನಾನು ಇವಾಗ ರೆಡಿ ಆಗಿದ್ದೀನಿ. ಇವಾಗ ಹೊರಡೋದೆ, ಬಿಕಾಸ್ ಅದು ಶಾಪ್ ಏನಿದೆ ನೋಡಿ ಬೇಗ ಕ್ಲೋಸ್ ಆಗುತ್ತೆ. ಸೊ ಬನ್ನಿ ಹೋಗೋಣ. ಅಲ್ಲಿ ಏನು ಶಾಪ್ ಮಾಡ್ತೀನಿ ಆದಷ್ಟು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಎಷ್ಟು ದೊಡ್ಡ ಅಂಗಡಿ ಇದು, ತುಂಬ ದೊಡ್ಡ ಅಂಗಡಿ, ಬೆಳ್ತಂಗಡಿಯಲ್ಲಿ ರಾಜಾರಾಮ್. ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಸೊ ನಾವು ಬರಬೇಕಾದ್ರೆ ನೋಡಿ, ಯಾವತ್ತೂ ನಮಗೆ ಪಾವ್ ಭಾಜಿ ಸಿಗೋದೇ ಇಲ್ಲ. ಇವತ್ತು ಏನೋ ನಮಗೆ ಪಾವ್ ಭಾಜಿ ಸಿಕ್ತು. ಪಾಪು ಮರಿ ಇದೆ ಇಲ್ಲಿ. ಇದಕ್ಕೆ ಕಿಚನ್ ಅಂತ ಚೆನ್ನಾಗಿ ಗೊತ್ತಿದೆ. ನೋಡಿ 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 ಯಾವ ಥರ ಮಾಡ್ತಾ ಇದ್ದಾಳೆ ಅಂತಂದರೆ, ಇವಾಗ ಅವಳು ಒಳಗಿದ್ಲು ಅಂದರೆ ನಾನು ಬೆಕ್ಕಿಗೆ ಅನ್ನ ಏನಿದೆ ನೋಡಿ ಒಳಗಡೆನೇ ಹಾಕೋದು. ಏನಕ್ಕೆ ಅಂತಂದರೆ ಹೊರಗಡೆ ಹಾಕಿದರೆ ಮತ್ತು ಇವರು ಬಂದು ತಿಂತಾರೆ ಮತ್ತು ಜೀರ್ಣೆಗೆ ಅವುಗಳಿಗೆ ತೊಂದರೆ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ನೋಡಿ ಇವಾಗ ಬಾಗಿಲು ತೆಗಿಲಿಕ್ಕೆ ಆಗೋದಿಲ್ಲ ಅಲ್ಲ, ನೋಡಿ ಒದ್ದಾಡೋದು ನೋಡಿ 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 ಬಲ ನೋಡಿ ನೋಡಿ. ಸಣ್ಣ ಸಣ್ಣ ಪಾಪು ಥರ ಇದೆ ನೋಡಿ, ಅದರಲ್ಲಿ ಒಂದು ಮಾಡಿದ್ ನೋಡಿ ಹಕ್ಕು ಬೇನೆ ಮಿನಿ ಆವಡ್ತುಲ ನೋಡಿ 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 ನೋಡಿ. ಅವಳು ಕೂಡ ಭಾರಿ ಜೋರಿದ್ದಾಳೆ ನೋಡಿ ನೋಡಿ. ನಿನ್ನೆ ಹೋಗ್ಬಿಟ್ಟು ತೊಗೊಂಡು ಬಂದ್ವಿ ಟೆಕ್ನಿಕಾ ಅವ್ರದ್ದು. ಸೊ ಇದು ನೋಡೋದಕ್ಕೆ ಈ ಥರ ಇದೆ. ಇವಾಗ ನೀವು ನೋಡ್ತಾ ಇರ್ಬೋದು ನೋಡಿ, ಈ ಥರ ಇದೆ. ನೋಡೋಣ ಇದು ಟ್ರೈ ಮಾಡಿದಾಗ ಹೇಗಿರುತ್ತೆ ಅನ್ನೋದು. ಸೊ
ಸೊ ಇದರ ಒಳಗಡೆ ಕಲರ್ ಅದೇ ಸೇಮ್. ಇವಾಗ ನೀವು ಹೊರಗಡೆ ನೋಡ್ತಾ ಇದ್ದೀರ ನೋಡಿ, ಈ ಥರ ಇದೆ. ತುಂಬ ಚೆನ್ನಾಗಿದೆ. ಇದರಲ್ಲೆಲ್ಲ ಸ್ವಲ್ಪ ತೀರ್ಥ ಏನಿದೆ ನೋಡಿ, ನೀವು ಸ್ವಲ್ಪ ಹಾಕಿದ್ರು. ಯಾವಾಗಲೂ ಹಾಗೇನೆ, ಏನಾದರೂ ಮಿಷಿನ್ ತೊಗೊಂಡು ಬಂದರೆ ಮೊದಲು ಅದಕ್ಕೆಲ್ಲ ಪೂಜೆ ಮಾಡೋದು ಸಹಜ ಅಲ್ವಾ. ಸೊ ಥರ ಇದೆ ಮಿಷಿನ್. ಮತ್ತೆ ನಾನು ನಿಮಗೆ ಸರಿಯಾಗಿ ಓಪನ್ ಮಾಡಿ ತೋರಿಸ್ತೀನಿ. ಇನ್ನೊಂದು ತೊಗೊಂಡು ಬಂದದ್ದು ಇದು. ನಾನು ಹೇಳಿದ್ದೆ ಅಲ್ವಾ, ನಮ್ಮಲ್ಲಿ ಗ್ಲಾಸ್ ಇಲ್ಲ, ಯಾರಾದರೂ ಬಂದರೆ ಕೊಡೋದಕ್ಕೆ ಅಂತ. ಹಾಗೆ ಇವರು ಒಂದಿತ್ತು ತೊಗೊಂಡು ಬಂದರು. ನಮ್ಮಲ್ಲಿ ಹೀಗೆದಿತ್ತು, ಅದಕ್ಕೆ ಆಲ್ಮೋಸ್ಟ್ 11 ಇಯರ್ಸ್ ಆಯಿತು. ನೀವು ನಂಬ್ತಿರೋ ಇಲ್ಲವೋ ಗೊತ್ತಿಲ್ಲ. ನಾನು ಮುಂಬೈಯಲ್ಲಿ ಇರಬೇಕಾದ್ರೆ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ. ಸೊ ಅದು ಹಾಳಾಯಿತು, ಅದಕ್ಕೆ ಇವಾಗ ಹೊಸತೊಂದು ತೊಗೊಂಡು ಬಂದರು. ಇದು ಆ್ಯಂಡ್ ಇದು ಗ್ಲಾಸ್. 1 ಮಿನಿಟ್ ನೋಡಿ, ಸೇಮ್ ಇದೇ ಥರ ಇದೆ ಸೇಮ್. ಇವಾಗ ಹೊರಗಡೆ ಏನಿದೆ ನೋಡಿ, ಅದೇ ಥರ ಟ್ರಾಪಿಕಲ್ ಮಗ್ ಅಂತ ಇದೆ. 6 ಪೀಸ್ ಇದೆ ಇದರಲ್ಲಿ, 6 ಪೀಸ್ ಇರೋದು. ಹೀಗಿದ್ದೆ ನಾವು ಇದೇ ಶಾಪಿಂದ ತಗೊಂಡು ಬಂದದ್ದು. ತೋರಿಸ್ತೇನೆ ನಿಮಗೆ. ಅಂತಂದರೆ ಇದು ಸ್ವಲ್ಪ ದೊಡ್ಡದು ಮೊದಲಿಕ್ಕಿಂತ. ಮೊದಲು ಎಷ್ಟು ದೊಡ್ಡದಿರಲಿಲ್ಲ. ಸೊ ತಡಾ ನೋಡಿ, ಈ ಥರ ಇದೆ ಗ್ಲಾಸ್. ತುಂಬ ದೊಡ್ಡದು ಇದು ಮಾತ್ರ. ನೋಡಿ ಎಷ್ಟು ದೊಡ್ಡದಿದೆ. ನನ್ನ ಹಸ್ಬೆಂಡಿಗೆ ಏನಿದೆ ನೋಡಿ, ಈ ಥರ ಕೈಯಲ್ಲಿ ಇಟ್ಕೊಂಡು ಕುಡಿತೀವಲ್ಲ, ಅದೇ ಬೇಕು. ನಾರ್ಮಲ್ ಪೀಸ್ ಕೂಡ ಇತ್ತು, ಅವ್ರಿಗೆ ಇಷ್ಟ ಇರಲಿಲ್ಲ ಅದು. ಸೊ ಇದೇ ಬೇಕು, ಬಿಕಾಸ್ ನಮ್ಮಲ್ಲಿ ಮೊದಲಿದ್ದದಿದೆ. ಇದೇ ಅಂಗಡಿಯಿಂದ, ಇದೇ ಶಾಪಲ್ಲಿ ನಾವು ತೊಗೊಂಡು ಬಂದಿರೋದು. ಸೊ ಇದರಲ್ಲಿ ಇವಾಗ 6 ಪೀಸ್ ಇದೆ. ನಾನಂತೂ ಇದನ್ನು ಮುಟ್ಟೋದಿಲ್ಲ 100%. ಏನಕ್ಕೆ ಅಂತಂದರೆ ಕೈಯಿಂದ ಜಾರಿ ಬಿದ್ದರೆ ಮತ್ತೆ ಅದಕ್ಕೆ. ಸೊ ಹಾಗೆಯೇ ಇಡ್ತೀನಿ ನಾನು, ಯಾರಾದರೂ ಬಂದರೆ ಮಾತ್ರ. ಇವರು ಟೀಗೆ ಅಂತ ಯೂಸ್ ಮಾಡ್ಬೋದು. ಟೀಗೆ ಆಲ್ರೆಡಿ ಇದೆ. ಸೊ ಇದೆ, ಚೆನ್ನಾಗಿದೆ. ಹೇಗಿದೆ ಹೇಳಿ, ಚೆನ್ನಾಗಿದೆಯಾ? ಈ ಥರದ್ದು ಚೆನ್ನಾಗಿರುತ್ತೆ. ಆ್ಯಂಡ್ ಇದು ತುಂಬ ಗಟ್ಟಿ ಕೂಡ ಇದೆ. ಸೊ ದ್ಯಾಟ್ಸ್ ಇಟ್. ಬನ್ನಿ ಇವಾಗ ಅನ್ಪ್ಯಾಕ್ ಮಾಡೋಣ. ಸಣ್ಣದು, ಸ್ವಲ್ಪ ದೊಡ್ಡದು, ತುಂಬ ದೊಡ್ಡದು, ಒಂದಿದೆ ಸಿಕ್ಕಿದೆ ಅಲ್ಲಿ. ತುಂಬ ಪರಿಮಳವಂತ ಉಂಟು. Grinder. ಕಲರ್ ನೋಡಿ ಚೆನ್ನಾಗಿಲ್ಲ. ಸೊ ಚೆನ್ನಾಗಿದೆ ಅಲ್ಲ. ಇದೇನು ಸ್ಪಾನ್ಸರ್ ವಿಡಿಯೋ ಅಲ್ಲ. ಆ್ಯಂಡ್ ಎಸ್, ಈ ಥರ 3 ಜಾರ್ ಇದ್ದಾವೆ. ಹೆಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ನಿನ್ನೆ ಹೋಗಿ ತೊಗೊಂಡು ಬಂದಿದ್ದೀವಿ ನಾವು.
ಸೊ ಇವತ್ತು ಇದರಲ್ಲಿ ಜ್ಯೂಸ್ ಮಾಡಬೇಕು ಅಂತ ಇದ್ದೀವಿ. ಮೊದಲು ಸಿಹಿ ಏನಾದರೂ ಮಾಡಬೇಕಲ್ವಾ, ಸೊ ಹಾಗಾಗಿ ಜ್ಯೂಸ್ ಮಾಡಬೇಕು ಅಂತ ಇದ್ದೀನಿ. ನೋಡೋಣ ಯಾವುದು ಜ್ಯೂಸ್ ಆಪ್ಷನ್ ಇದೆ. ಎಳ್ಳು ಜ್ಯೂಸ್ ಮಾಡ್ಬೋದು, ಇಲ್ಲಾಂದರೆ ಸ್ಮೂತಿ ಮಾಡ್ಬೋದು, ಬನಾನಾ ಸ್ಮೂತಿ. ಸೊ ನೋಡೋಣ ಏನು ಮಾಡೋದು ಅಂತ. ಸೊ ಹಾಗೆ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದೊಳ್ಳೆ ವ್ಲಾಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.